ಫುಲ್ ಸ್ಟಾಕ್ ವೆಬ್ ಡೆವಲಪ್ಮೆಂಟ್ ಗೆ ರೋಡ್ ಮ್ಯಾಪ್ ಕೊಡಿ ಅಂತೇಳಿ ತುಂಬಾ ಜನ ಕೇಳ್ತಿದ್ರು, ಅದಕ್ಕೆ ಈ ವಿಡಿಯೋ ಮಾಡ್ತಿದ್ದಾನೆ. ಸೊ ಫಸ್ಟ್ ವಿಷಯ ಅಂತ ಹೇಳಿದ್ರೆ, ನೀವು ಫುಲ್ ಸ್ಟಾಕ್ ವೆಬ್ ಡೆವಲಪ್ಮೆಂಟ್ ಕಲಿಬೇಕಿದ್ರೆ ನೀವು HTML CSS ಮತ್ತೆ ಜಾವಾ ಸ್ಕ್ರಿಪ್ಟ್ ಅನ್ನು ಕಲಿಬೇಕು. ಈ ಪರ್ಟಿಕ್ಯುಲರ್ 3 ವಿಷಯ ಉಂಟಲ್ಲ, ಅದು ಬೇಸಿಕ್ಸ್. ನಾನು ಎಲ್ಲರಿಗೆ ಇದನ್ನು ಕಲೀಲಿಕ್ಕೆ ರೆಕಮೆಂಡ್ ಮಾಡ್ತೇನೆ. ಈವನ್ ಇಫ್ ನಿಮ್ಗೆ ವೆಬ್ ಡೆವಲಪರ್ ಆಗೋ ಮನಸ್ಸೇ ಇಲ್ಲದಿದ್ರು ಸಹ ನೀವು ಈ 3 ವಿಷಯವನ್ನು ಕಲಿಬೇಕು, ಯಾಕಂದ್ರೆ ಇದು ತುಂಬಾ ಬೇಸಿಕ್ಸ್. ಅದಾದ ನಂತರ ನೀವು ಒಂದು ಫ್ರೇಮ್ ವರ್ಕ್ ಅನ್ನು ಪಿಕ್ ಮಾಡ್ಬೇಕು ಫ್ರಂಟ್ ಎಂಡ್ ಗೆ. ನಾನು ಯೂಶಲಿ ನಿಮ್ಗೆ ರಿಯಾಕ್ಟ್ ಅನ್ನು ಪ್ರಿಫರ್ ಮಾಡ್ಲಿಕ್ಕೆ ಹೇಳ್ತೇನೆ, ಯಾಕಂದ್ರೆ ಸ್ವಲ್ಪ ಸುಲಭದ ಫ್ರೇಮ್ ವರ್ಕ್ ಮತ್ತೆ ಪಾಪ್ಯುಲರ್ ಫ್ರೇಮ್ ವರ್ಕ್ ಸಹ. ಒಂದ್ಸರಿ ನೀವು ರಿಯಾಕ್ಟ್ ಫ್ರೇಮ್ ವರ್ಕ್ ಅನ್ನು ಕಲ್ತಾಯ್ತು, ಅದಾದ ನಂತರ ನೀವು ಬ್ಯಾಕ್ ಎಂಡ್ ಯಾವ್ದಾದ್ರು ಫ್ರೇಮ್ ವರ್ಕ್ ಅನ್ನು ಕಲಿಬಹುದು. ನಾನು ನಿಮ್ಗೆ ನೋಡ್ JS ಕಲೀಲಿಕ್ಕೆ ಹೇಳ್ತಿದ್ದೇನೆ. ಆ ನೋಡ್ JS ಒಟ್ಟಿಗೆ ಒಂದು ಎಕ್ಸ್ಪ್ರೆಸ್ ಅಂತ ಒಂದು ಸಣ್ಣ ಫ್ರೇಮ್ ವರ್ಕ್ ಉಂಟು, ಅದನ್ನು ಕಲೀರಿ. ಯಾಕಂದ್ರೆ ನೋಡ್ JS ಅನ್ನು ಯೂಸ್ ಮಾಡಿ ಕೆಲವು ವಿಷಯಗಳನ್ನು ಮಾಡ್ಲಿಕ್ಕೆ ಕಷ್ಟ ಆಗ್ತದೆ. ಸೊ ಅದರಿಂದ ನಾವು ಈ ಎಕ್ಸ್ಪ್ರೆಸ್ ಫ್ರೇಮ್ ವರ್ಕ್ ಅನ್ನು ಯೂಸ್ ಮಾಡಿ ತುಂಬಾ ಸುಲಭದಲ್ಲಿ ಬ್ಯಾಕ್ ಎಂಡ್ ಅನ್ನು ಬಿಲ್ಡ್ ಮಾಡ್ಲಿಕ್ಕೆ ಆಗ್ತದೆ. ಅದಾದ ನಂತರ ಒಂದು ಡಾಟಾಬೇಸ್ ಅನ್ನು ಕಲಿಬೇಕು ನೀವು. ಮೇ ಬಿ MySQL ಆಗ್ಬೋದು ಅಥವಾ MongoDB ಸಹ ಆಗ್ಬೋದು. MongoDB ನೋಡ್ JS ಒಟ್ಟಿಗೆ ತುಂಬಾ ಕಂಫರ್ಟೇಬಲ್ ಆಗಿ ಇದಾಗ್ತದೆ. ಬಟ್ ಹಾಗೆ ಅಂತೇಳಿ ನೀವು MySQL ವರ್ಕ್ ಆಗುದಿಲ್ಲ ಅಂತೇಳಿ ಹಾಗೆ ಅಂತ ಇಲ್ಲ. ನಿಮಗೆ ಕಾಲೇಜಲ್ಲಿ MySQL ಕಲ್ತು ನಿಮ್ಗೆ ಅದು ತುಂಬಾ ಇಂಟ್ರೆಸ್ಟ್ ಇದ್ರೆ MySQL ಸಹ ಕಲಿಬಹುದು. ಸೊ ಇಷ್ಟು ಕಲ್ತ್ರೆ ನಿಮ್ಗೆ ಫುಲ್ ಸ್ಟಾಕ್ ವೆಬ್ ಡೆವಲಪ್ಮೆಂಟ್ ಕಲ್ತಾಗೆ ನಿಮ್ಗೆ ಆಗ್ತದೆ. ಮತ್ತೆ ನೀವು ಪ್ರಾಜೆಕ್ಟ್ಸ್ ಗಳನ್ನು ಬಿಲ್ಡ್ ಮಾಡಿಕೊಂಡು ಅದನ್ನು ರಿಲೀಸ್ ಮಾಡ್ಲಿಕ್ಕೆ ಕಲ್ತ್ರೆ ಆಯ್ತು. ಇದು ನಿಮ್ಗೆ ಕಲೀಲಿಕ್ಕೆ ಇಂಟ್ರೆಸ್ಟ್ ಇದ್ರೆ ನಾನು ಫುಲ್ ಸ್ಟಾಕ್ ವೆಬ್ ಡೆವಲಪ್ಮೆಂಟ್ ಬೂಟ್ ಕ್ಯಾಂಪ್ ಮಾಡ್ತಿದ್ದೇನೆ, ಅದಕ್ಕೆ ಎನ್ರೋಲ್ ಆಗಿ. ಲಿಂಕ್ ನಿಮ್ಗೆ ಬಯೋದಲ್ಲಿ ಸಿಗ್ತದೆ.